ಮೆಟ್ರೋ ಪ್ರಯೋಗ ಏನಿದೆ ಬೆಂಗಳೂರಿಗೆ ಅದು ಸಫಲತೆ ಆಗಿದೆ. ಸುಮಾರು 60 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಜನರ ಅಭಿಪ್ರಾಯನೂ ಕೂಡ ಇದೆ. ನೀವು ಟನಲ್ ರೋಡನ್ನ ಮಾಡ್ತೀನಿ ಅಂತ ಹೇಳಿ ಮಾಡ್ತೀರಾ, ಎಲ್ಲೂ ಪರ್ಮಿಷನ್ ತಗೊಂಡಿಲ್ಲ. ಸರ್ಕಾರ ಇರೋದೇ 2 ವರ್ಷ, 3 ವರ್ಷ ಆಗ್ತದೆ ಶುರು ಮಾಡೋದು. ಮತ್ತೆ ಇಲ್ಲಿ ಕ್ರಿಯೇಟ್ ಆಗುವಂತ ಒಂದು ಕಲ್ಲು ಮಣ್ಣು ಎಲ್ಲ ಏನಿದೆ ಅದನ್ನ ಎಲ್ಲಿ ತಗೊಂಡು ಹೋಗ್ತೀರಾ? ಡಬ್ರೀಸು ಎಲ್ಲಿ ಮಾರಾಟ ಮಾಡ್ತೀರಾ? ಏನೂ ಇಲ್ಲ, ಪ್ರಾಜೆಕ್ಟೇ ಇಲ್ಲ. ನೀವು ಇಲ್ಲಿ ಬರುವಂತ ಲಕ್ಷಾಂತರ ಕೋಟ್ಯಾಂತರ ಟನ್ ಏನ್ ಬರ್ತದೆ ಇದು ಗ್ರಾನೈಟ್ ಮಣ್ಣು, ಅದನ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಹೇಗ್ ಮಾಡ್ತೀರಾ? ಏನ್ ಮಾಡಿದಾರೆ ಅದ್ರ ಪರವಾಗಿ? ಸುಮ್ಮನೆ ಟೆಂಡರ್ ಕರೆದ್ಬಿಟ್ಟು ಕಾಸು ಹೊಡೆಯುವಂತ ಸ್ಕೀಮ್ ಬೇಡ. ಬೆಂಗಳೂರಿಗೆ ರಿಯಲ್ ಆಗಿ ಬೆಂಗಳೂರಿಗೆ ಉಪಯೋಗ ಆಗುವಂತ ಸ್ಕೀಮ್ ಅಲ್ಲಿ ನಾವೆಲ್ಲರೂ ಪೂರ್ಣ ಮಟ್ಟದಲ್ಲಿ ಸ್ವಾಗತ ಮಾಡ್ತೀರಿ. ನಿಮ್ಗೆ ಏನ್ ಬೇಕಾಗಿದೋ ಸಹಕಾರ ಎಲ್ಲವನ್ನ ಕೊಡಕ್ಕೆ ನಾವು ಸಿದ್ಧ ಇದ್ದೀವಿ. ಆದ್ರೆ ದುಡ್ಡು ಹೊಡೆಯೋ ಸ್ಕೀಮ್ಗೋಸ್ಕರ ನೀವು ಬಿಹಾರದ ಎಲೆಕ್ಷನ್ಗೆ ದುಡ್ಡು ಕಳಿಸ್ತೀರಿ, 400 ಕೋಟಿ ಕಳಿಸ್ತೀರಿ. ಡಿನ್ನರ್ ಮೀಟಿಂಗ್ ಮಾಡಿಬಿಟ್ಟು 400 ಕೋಟಿ ಕಳಿಸ್ತೀರಿ. ಗೋವಿಂದ ಆಗೋಯ್ತು ಬಿಹಾರ. ಇನ್ನು ನೆಕ್ಸ್ಟ್ ಯಾವುದು ಮಡ್ರಾಸಿಗೆ ಕಳಿಸ್ಬೇಕು, ಚೆನ್ನೈಗೆ ಕಳಿಸ್ಬೇಕು. ಅದಕ್ಕೆ ಈ ಟನಲ್ ರೋಡ್ ಇಟ್ಕೊಂಡು ಚೆನ್ನೈಗೆ ಮಾಡಕ್ ಹೋಗಿ ಅಲ್ಲೂ ಗೋವಿಂದ ಆಗೋದು ಬೇಡ. ಬೆಂಗಳೂರು ಜನ ದುಡ್ಡನ್ನ ಪೋಲ್ ಮಾಡಕ್ಕೆ ಇಷ್ಟಪಡಲ್ಲ. ನಾವು ಟ್ಯಾಕ್ಸ್ ಪೇಯರ್ಸ್ ಈಗಾಗಲೇ ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಒಂಥರ ಸಾವು ನೋವಿನ ಜೊತೆ ಬದುಕ್ತಾ ಇದ್ದೀವಿ. ಚಿತ್ರಹಿಂಸೆ ನೋಡ್ತಾ ಇದ್ದೀವಿ. ನೀವು ಕಸದಿಂದ ಹಿಡಿದು ನೀರು ಏನೇನಿದೆಯೋ ಎಲ್ಲ ತೆರಿಗೆಗಳನ್ನ ಹಾಕೊಂಡಿದ್ದೀವಿ. ಇನ್ನು ಟನಲ್ ರೋಡ್ ಮಾಡಿ ಈಗ ಇದಕ್ಕೆ ಹೋಗಕ್ಕೆ ಬರಕ್ಕೆ ಹಾಕುವಂತ ಚಾರ್ಜ್ ಇದೆಯಲ್ಲ, ಹೊಸ ಕಾರೇ ತಗೊಂಡ್ಬಿಡ್ಬೋದು. ಅಷ್ಟು ದುಡ್ಡಾಗ್ತದೆ. 20,000 ರೂಪಾಯಿ ಕಟ್ಟಬೇಕಾಗ್ತದೆ ಪ್ರತಿ ತಿಂಗಳು. ನೀವು 20,000 ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. ನೀವು 400 ರೂಪಾಯಿ ತಗೊಂಡ್ರೆ 20,000 ರೂಪಾಯಿ ಅದು ಯಾರು ಕಟ್ತಾರೆ? ಅದರಿಂದ ಈ ಟನಲ್ ರೋಡ್ ಮಾಡಕ್ ಮುಂಚೆ ಸರ್ಕಾರ ಎಡುವುದು ಬೇಡ. ಯಾವುದೇ ಇದು ದೊಡ್ಡ ಪ್ರಾಜೆಕ್ಟ್ ಹೇಳಿದ್ದೀರಾ? ಯಾಕೆಂದ್ರೆ ಎತ್ತಿನಹೊಳೆ ನಾವು ನೋಡ್ತಾ ಇದ್ದೇವೆ ನಮ್ಮ ಕಣ್ಣೆದುರುಗಡೆ. ಎತ್ತಿನಹೊಳೆ ಏನಾಯ್ತು ಸರ್? ವಿಧಾನಸೌಧದಿಂದ ಎತ್ತಿನಹೊಳೆ ಮುಗಿದೋಯ್ತು. 3 ವರ್ಷಕ್ಕೆ ಹೋಗಿದ್ದು 30 ವರ್ಷ ಆದ್ರೂ ಆಗೋ ಸ್ಥಿತಿಯಲ್ಲಿ. ಅದರಿಂದ ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಇಲ್ಲಿ ಸ್ಯಾಂಕಿ ಕೆರೆ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಂದು ಯಾಕೆ ಇದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಿ, ಇನ್ಸ್ಪೆಕ್ಷನ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಥರದ ಪರಿಸರ ನಾಶ ಬೇಡ, ದುಂದು ವೆಚ್ಚ ಬೇಡ. ಬೆಂಗಳೂರಿಗೆ ಹಿತಕಾರಿಯಾದಂಥ ಜನಸ್ನೇಹಿ ಆದಂಥ ಪ್ರಾಜೆಕ್ಟ್ಗಳನ್ನು ತಂದು ನಾವು ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ.